ಅಮೆರಿಕ ಮತ್ತು ಭಾರತದ ಮಧ್ಯೆ ನಡೆದಂತ ಆ ಒಪ್ಪಂದದ ಬಗ್ಗೆ, ವ್ಯಾಪಾರ ಒಪ್ಪಂದದ ಬಗ್ಗೆ ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹಂಚಿಕೊಂಡರು. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದನ್ನ ಅಧಿಕೃತಗೊಳಿಸಿದರು. ಆ ಸಂದರ್ಭದಲ್ಲಿ ಟ್ಯಾಕ್ಸ್ ಯಾವ ರೀತಿ ಕಡಿಮೆಯಾಗುತ್ತೆ, ಯಾವ್ಯಾವ ಗೂಡ್ಸ್ನ ಮೇಲೆ ಟ್ಯಾಕ್ಸ್ ಹೆಂಗೆ ಬೀಳುತ್ತೆ, ಯಾರಿಗೆ ಎಷ್ಟು ಅನುಕೂಲ, ಇದರ ಬಗ್ಗೆ ಯಾವ ಸ್ಪಷ್ಟತೆಯೂ ಕೂಡ ಇರಲಿಲ್ಲ. ಆದರೆ ಈಗ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ವ್ಯಾಪಾರ ಒಪ್ಪಂದದಿಂದ ಯಾರಿಗೆ ಎಷ್ಟರ ಮಟ್ಟಿಗಿನ ಅನುಕೂಲ ಆಗಬಹುದು ಅನ್ನೋದರ ಬಗ್ಗೆ ಒಂದು ಸ್ಪಷ್ಟತೆ ಸಿಕ್ಕಿದೆ. ಈ ಮಧ್ಯೆ ಪಿಯೂಷ್ ಗೋಯಲ್ ಅವರು ಒಪ್ಪಂದದ ಬಗ್ಗೆ ತಿಳಿಸಿದ್ದಾರೆ. ಅದಾದ ನಂತರ ರಾಜಕೀಯ ಜಟಾಪಟಿ ಆರಂಭ ಆಗಿದೆ. ಕಾಂಗ್ರೆಸ್ ಇದರ ಬಗ್ಗೆ ಆಕ್ಷೇಪ ಎತ್ತಿದೆ. ವ್ಯಾಪಾರ ಒಪ್ಪಂದದ ಚಿತ್ರಣ ಸಿಗ್ತಾ ಇದ್ದಂತೆ ರಾಜಕೀಯ ಜಟಾಪಟಿ ಜೋರಾಗಿದೆ. ದೇಶದ ಹಿತಾಸಕ್ತಿಯನ್ನು ಬಲಿ ಕೊಟ್ಟಿದ್ದಾರೆ ಪ್ರಧಾನಿ ಅನ್ನೋದು ಕಾಂಗ್ರೆಸ್ನ ಆಕ್ಷೇಪ. ಬೇರೆ ಬೇರೆ ಕಾಂಗ್ರೆಸ್ ನಾಯಕರು ಮಾತನಾಡಿದ್ರು. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದರು. ಕೃಷಿ ಕ್ಷೇತ್ರಕ್ಕೆ ಮಾರಕ ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದ ಅನ್ನೋದು ಅವರ ತಕರಾರಿನ ಮೂಲ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಸರೆಂಡರ್ ಆದರು, ಅಮೆರಿಕಾದ ಮುಂದೆ ಶರಣಾಗತಿಯಾಗಿದ್ದಾರೆ. ರಷ್ಯಾದ ಜೊತೆಗಿನ ತೈಲ ಖರೀದಿಯ ವಿಚಾರದಲ್ಲಿ ಭಾರತ ಹಿಂದೇಟು ಹಾಕಿದೆ ಅಥವಾ ತೈಲ ಖರೀದಿ ಮಾಡಲ್ಲ ಅನ್ನುವಂಥ ಭರವಸೆಯನ್ನು ಅಮೆರಿಕ ಕೊಟ್ಟಿದೆ. ಇದರ ಪರಿಣಾಮ ತೈಲದ ದರ ಏರಿಕೆಯಾಗತ್ತೆ, ರಷ್ಯಾದ ಜೊತೆಗಿನ ಸ್ನೇಹಕ್ಕೂ ಕೂಡ ಧಕ್ಕೆಯಾಗತ್ತೆ. ರಾಜತಾಂತ್ರಿಕವಾಗಿ ಭಾರತ ಮಾಡಿಕೊಂಡಿರುವಂಥ ತಪ್ಪಿದು ಅಂತ ತೈಲಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ನ ಪ್ರತಿಕ್ರಿಯೆ. ಆದರೆ ರೈತರ ವಿಚಾರದಲ್ಲಿ ಅಮೆರಿಕಾಗೆ ಭಾರತದ ಮಾರುಕಟ್ಟೆಯನ್ನು ಓಪನ್ ಮಾಡಿದ್ದಾರೆ. ಕೃಷಿ ಕ್ಷೇತ್ರದ ಮೇಲೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಇದರಿಂದಾಗಿ ಅನ್ನೋದು ಕಾಂಗ್ರೆಸ್ ನಾಯಕರು ಕೊಡ್ತಾ ಇರುವಂತ ಪ್ರತಿಕ್ರಿಯೆ. ಅಲ್ಲಿಗೆ ಏನಾಗಿದೆ ಇಲ್ಲಿ ಅನ್ನೋದು ದೇಶದ ಜನರ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ನಿಜಕ್ಕೂ ಭಾರತಕ್ಕೆ ಅನ್ಯಾಯ ಆಗತ್ತಾ ಈ ಒಪ್ಪಂದದಿಂದ? ಅಮೆರಿಕ ಮಾತ್ರ ಲಾಭ ಮಾಡಿಕೊಳ್ಳುತ್ತಾ, ಭಾರತಕ್ಕೆ ಏನೂ ಲಾಭ ಇಲ್ವಾ? ಇದರ ಬಗ್ಗೆ ಮಾತನಾಡಬೇಕಾಗಿದೆ. ಇನ್ನು ಈ ಒಪ್ಪಂದದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಆ ದಿನ ಮಾತನಾಡಿದ್ರು. ಏನು ಮಾತನಾಡಿದ್ರು ಅವರು ನೋಡೋಣ. आज भारत अनेक देशों का विश्वस्त पार्टनर बना है और हम कंधे से कंधा मिला करके विश्व कल्याण की दिशा में भी अपनी उचित भूमिका निभा रहे हैं, अपने सामर्थ्य से सहाय भी कर रहे हैं. आदरणीय सभापति जी, आज पूरा विश्व ग्लोबल साउथ की चर्चा करता है, लेकिन उस चर्चा के सूत्रधार के रूप में आज भारत वैश्विक मंचों पर ग्लोबल साउथ की बुलंद आवाज बन गया है. अनेक देशों के साथ आज भारत फ्यूचर रेडी ट्रेड डील्स कर रहा है. पिछले कुछ ही समय में दुनिया के महत्वपूर्ण 9 बड़े देशों के साथ 9 बड़े हमारे ट्रेड डील हुए हैं और उसमें मदर ऑफ ऑल डील एक साथ 27 देशों के साथ, यूरोपियन यूनियन के साथ. जो लोग थक गए, बेचारे चले गए. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.